ಹಾಯ್ ಎವ್ರಿವನ್. ಚಿಕನ್ನಲ್ಲಿ ಎಷ್ಟೊಂದು ವೆರೈಟೀಸ್ಗಳನ್ನು ಮಾಡ್ಕೊಳ್ತೀವಿ, ಮೀನಿನಲ್ಲಿ ಅಷ್ಟು ವೆರೈಟೀಸ್ ಇರಲ್ಲ. ಆದರೆ ಈ ರೀತಿ ಫಿಶ್ ಪೆಪ್ಪರ್ ಮಸಾಲ ಫ್ರೈ ಮಾತ್ರ ಒಂದು ಮಸ್ಟ್ ಟ್ರೈ ರೆಸಿಪಿ. ತುಂಬಾ ಸ್ಪೈಸಿ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈ ಮಸಾಲ ಫ್ರೈಗೆ ಬಳಸುವಂಥ ಇಂಗ್ರೀಡಿಯೆಂಟ್ಸ್ ತುಂಬಾ ಸಿಂಪಲ್, ಆದರೆ ಟೇಸ್ಟ್ ಮಾತ್ರ ತುಂಬ ರಿಚ್ ಆಗಿರುತ್ತೆ. ಇದನ್ನು ಸೈಡ್ ಡಿಶ್ಗಾದರೂ ತಿನ್ಬೋದು, ಇಲ್ಲ ಇದ್ರ ಮಸಾಲೆಗೆ ಮುದ್ದೆ, ಪ್ಲೇನ್ ರೈಸ್ನ ಕೂಡ ಕಲಿಸ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ ಫಿಶ್ ಪೆಪ್ಪರ್ ಮಸಾಲ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಜಾರ್ನಲ್ಲಿ 1 ಇಂಚಷ್ಟು ಚಕ್ಕೆ, 7 ರಿಂದ 8 ಲವಂಗ, 2 ಏಲಕ್ಕಿ, ಪೆಪ್ಪರ್ ಮಸಾಲ ಅದರಿಂದ ಕಾಳು ಮೆಣಸು ಸ್ವಲ್ಪ ಜಾಸ್ತಿ, 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, ನಂತರ 2 ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು, 1 ಉಂಡೆಯಷ್ಟು ಬೆಳ್ಳುಳ್ಳಿ, 3/4 ಇಂಚಷ್ಟು ಶುಂಠಿ, ಖಾರಕ್ಕೆ 5 ರಿಂದ 6 ಹಸಿಮೆಣಸು. ಕಾಳುಮೆಣಸು ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಹಸಿಮೆಣಸು ನೋಡಿ ಹಾಕ್ಕೊಳ್ಳಿ. ನಂತರ 2 ಈರುಳ್ಳಿನ ದಪ್ಪ ಹೆಚ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ರುಬ್ಬಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ತುಂಬ ನೀರು ಹಾಕ್ಕೊಳ್ಳೋದು ಬೇಡ. ಯಾಕಂದರೆ ಈ ಮಸಾಲೆನ ಮೀನಿಗೆ ಕೋಟ್ ಮಾಡೋದ್ರಿಂದ ಮಸಾಲೆ ತೆಳು ಆಗಬಾರ್ದು. ಇದನ್ನೀಗ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 700 ಗ್ರಾಮಷ್ಟು ರೋಹು ಫಿಶ್ನ ತೊಗೊಂಡಿದ್ದೀನಿ. ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆಗೂ ಉಪ್ಪನ್ನು ಹಾಕ್ಕೊಂಡಿದ್ವಿ, ಈಗ ಮೀನಿಗೆ ಹಿಡಿಯೋಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ, ನಂತರ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಹುಳಿಗೆ ಒಂದು ದೊಡ್ಡ ನಿಂಬೆಹಣ್ಣಲ್ಲಿ ಅರ್ಧದಷ್ಟು ನಿಂಬೆ ರಸ, ಹುಣಸೆ ಹುಳಿ ಬದಲು ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಬ್ಕೊಂಡಂಥ ಮಸಾಲೆಯಲ್ಲಿ ಸ್ವಲ್ಪ ಮಸಾಲೆನೂ ಕೂಡ ಮೀನಿಗೆ ಹಾಕಿ, ಈ ಮಸಾಲೆ ಎಲ್ಲ ಮೀನಿಗೆ ಚೆನ್ನಾಗಿ ಕೋಟ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಸಾಲೆನೂ ಕೂಡ ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡೋದ್ರಿಂದ ಮೀನು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿನಿಮಮ್ ಒಂದು ಅರ್ಧ ಗಂಟೆನಾದರೂ ಫ್ರಿಜ್ನಲ್ಲಿ ಇಟ್ಟು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಮೀನು ಮ್ಯಾರಿನೇಟ್ ಆದಮೇಲೆ ಒಂದು ಪ್ಯಾನ್ನಲ್ಲಿ 50 ml ಅಷ್ಟು ಎಣ್ಣೆ ಕಾಯಿಸಿ, ಇದಕ್ಕೆ ಮ್ಯಾರಿನೇಟ್ ಮಾಡಿಕೊಂಡ ಮೀನನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಬರಬೇಕು. ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ 2 ಸೈಡ್ ಫ್ರೈ ಮಾಡ್ಕೊಳ್ಬೇಕು. ಈ ಮೀನನ್ನು ಮತ್ತೆ ನಾವು ಮಸಾಲೆಯಲ್ಲೂ ಕೂಡ ಬೇಯಿಸ್ಕೊಳ್ಳೋದ್ರಿಂದ ಮೀನನ್ನು ಲೋ ಫ್ಲೇಮ್ನಲ್ಲಿ ಅಲ್ಲದೇ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕು. ಈಗಿದು ಫ್ರೈ ಆಗಿದೆ. ಹೀಗೆ ಎಲ್ಲ ಮೀನುಗಳನ್ನು 2 ಸೈಡ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಈ ರೀತಿ ಎತ್ತಿಟ್ಕೊಳ್ಳೋಣ. ಈಗ ಮೀನು ಫ್ರೈ ಮಾಡಿಕೊಂಡ ಪ್ಯಾನಲ್ಲಿ ಅದೇ ಎಣ್ಣೆಯಲ್ಲಿ ಮಿಕ್ಕಿದ ಗ್ರೈಂಡ್ ಮಾಡಿಕೊಂಡ ಮಸಾಲೆನ ಹಾಕಿ ಒಂದು 2 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಯಾವುದೇ ಮಸಾಲೆನ ಹುರಿದು ಗ್ರೈಂಡ್ ಮಾಡ್ಕೊಂಡಿರಲಿಲ್ಲ, ಆದ್ದರಿಂದ ಇವಾಗ ಮಸಾಲೆದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ, ನಂತರ ಮಸಾಲೆಗೆ ಹಿಡಿಯುವಷ್ಟು ಸ್ವಲ್ಪ ನೀರು ಮತ್ತು ಸ್ವಲ್ಪ ಅರಿಶಿಣ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ರುಬ್ಬಬೇಕಾದ್ರೂ ಉಪ್ಪು ಹಾಕಿದ್ವಿ ಮತ್ತು ಮೀನಿಗೂ ಉಪ್ಪು ಹಾಕಿದ್ವಿ, ಆದ್ದರಿಂದ ಒಂದು ಸಮಯ ಉಪ್ಪು ಕಡಿಮೆ ಆಗಿದ್ದರೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ಈಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಯೋ ತನಕ ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಳ್ಳೋಣ. ಈಗ ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿ ಸೈಡ್ನಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬಂದಿದೆ. ಮಸಾಲೆ ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಫ್ರೈ ಮಾಡಿ ಎತ್ತಿಟ್ಕೊಂಡ ಮೀನನ್ನ ಒಂದೊಂದಾಗಿ ಈ ಮಸಾಲೆಗೆ ಹಾಕ್ಕೊಳ್ತಾ ಬರಬೇಕು. ಈ ರೀತಿ ಎಲ್ಲ ಮೀನನ್ನ ಹಾಕ್ಕೊಂಡ್ಮೇಲೆ ಸ್ಪ್ಯಾಚುಲದಿಂದ ಲೈಟಾಗಿ ಮೀನನ್ನು ಪ್ರೆಸ್ ಮಾಡಿಕೊಂಡು ಮಧ್ಯದಲ್ಲಿ ಸೀಳಿದ 2 ಹಸಿಮೆಣಸು, ತೆಳುವಾಗಿ ಹೆಚ್ಕೊಂಡ ಶುಂಠಿ ಪೀಸಸ್, ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸೌಟ್ನಲ್ಲಿ ಮಗಚ್ದೇನೆ ಜಸ್ಟ್ ಪ್ಯಾನನ್ನು ಈ ರೀತಿ ಅಲ್ಲಾಡಿಸ್ಕೊಂಡು 1 ನಿಮಿಷ ಈ ರೀತಿ ಕುದಿಸ್ಕೊಂಡ್ರೆ ಫಿಶ್ ಪೆಪ್ಪರ್ ಮಸಾಲ ಫ್ರೈ ರೆಡಿಯಾಗತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಫಿಶ್ ಅಂತೂ ತುಂಬ ರುಚಿಯಾಗಿರುತ್ತೆ. ಇನ್ನು ಮಸಾಲೆ ಕೂಡ ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾ ಇದ್ದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಯಾವತ್ತೂ ಈ ರೀತಿ ಪೆಪ್ಪರ್ ಮಸಾಲ ಫ್ರೈ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.